ವೆಲ್ಕಮ್ ಬ್ಯಾಕ್ ಟು ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ಮಕ್ಕಳಿಗೋಸ್ಕರ ಹೆಲ್ದಿಯಾಗಿರುವ ಹೋಮ್ ಮೇಡ್ ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮಕ್ಕಳಿಗೆ ಅಂಗಡಿಯಲ್ಲಿರೋ ಕೆಮಿಕಲ್ ಟೊಮೆಟೊ ಸಾಸ್ ಕೊಟ್ಟು ನಿಮಗೆ ಬೇಜಾರು ಅನಿಸಿದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೆ ನೋಡಿರಿ. ಸೊ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ. ಆಮೇಲೆ ಅದು ಕರೆಕ್ಟ್ ಪ್ರೊಸೀಜರ್ನ ಫಾಲೋ ಮಾಡಿ. ಆಮೇಲೆ ನೀವು ಇದನ್ನು ಒಂದು 3-4 ತಿಂಗಳು, ಏನೇನು 1 ವರ್ಷ ಇಟ್ಟರು ಏನೂ ಆಗಲ್ಲ. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1 kg ಜವಾರಿ ಟೊಮೆಟೊ ತೊಗೊಂಡಿದ್ದೇನೆ. ಸೊ ಅದನ್ನು ಸಣ್ಣದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ 1 ಬೆಳ್ಳುಳ್ಳಿ ಗಡ್ಡೆ ಸಿಪ್ಪೆ ಸುಲಿದು ಇಟ್ಕೊಳ್ಳಿ. ಸ್ವಲ್ಪ ಶುಂಠಿ, ಅರ್ಧ ಈರುಳ್ಳಿ, ಆಮೇಲೆ 1 ಸ್ಪೂನ್ ಜೀರಿಗೆ, 4 ಮೆಣಸಿನ್ಕಾಯಿ. ಸೊ ಒಣ ಮೆಣಸಿನ್ಕಾಯಲ್ಲಿ. ಆಮೇಲೆ ಇದಕ್ಕೆ ಸ್ಪೈಸಸ್ಗೆ ಏನು ಬೇಕಂತ ಹೇಳಿದ್ರೆ ಪಲಾವ್ ಎಲೆ ಆಗಿರ್ಬೋದು, ಚಕ್ಕೆ, 2 ಚಕ್ರ ಮೊಗ್ಗು, ಒಂದೇ ಒಂದು ಏಲಕ್ಕಿ ಸಾಕು. ಆಮೇಲೆ 4-5 ಕಾಳುಮೆಣಸು. ಸೊ ಇದೆಲ್ಲ ನಿಮಗೆ ಕೆಮಿಕಲ್ ಹಾಕಿ ಸ್ಪೈಸಸ್ ಕೊಡೋದು, ಬರೀ ಫ್ಲೇವರ್ ಇರುವ ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ಎಲ್ಲ ಕೊಟ್ಟರೆ ದಯವಿಟ್ಟು ಮಕ್ಕಳಿಗೆ ಕೊಡೋಕೆ ಹೋಗಬೇಡಿ. ಹಿಂದೆ ನಿಲ್ಲಿಸಿ ಅದನ್ನು. ಸೊ ಮನೆಯಲ್ಲೇ ದಯವಿಟ್ಟು ನೀವು ಟಿಫನ್ ಬಾಕ್ಸಿಗೆ, ಸ್ಯಾಂಡ್ವಿಚಸ್ ಜೊತೆ ಎಲ್ಲ, ಚಪಾತಿ ಜೊತೆ ಎಲ್ಲ ಈ ಸಾಸ್ ಕೊಡ್ತಿದ್ರೆ ಇದನ್ನು ದಯವಿಟ್ಟು ಮಾಡಿಡಿ. ಅಟ್ಲೀಸ್ಟ್ ನೀವು 1 hour 2 hour ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದರೆ ಸೊ ನೀವು ಮಕ್ಕಳಿಗೆ ಅಟ್ಲೀಸ್ಟ್ ಒಂದು 3 to 4 months ಆದರೂ ಯೂಸ್ ಮಾಡ್ಬೋದು ಇದನ್ನು ಮಾಡಿ. ಸೊ 1 kg ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರ್ತೀರಿ, ಅದನ್ನು ಪಾತ್ರೆಗೆ ಹಾಕಿ ಸ್ವಲ್ಪ ಅರ್ಧ ಈರುಳ್ಳಿ ಸಾಕು. ದೊಡ್ಡ ಈರುಳ್ಳಿ ಆದರೆ ಅರ್ಧ ಈರುಳ್ಳಿ ಹಾಕಿಲ್ಲ, ಸಣ್ಣದಿದ್ದರೆ 1 ಹಾಕಿ. ಆಮೇಲೆ 1 ಬೆಳ್ಳುಳ್ಳಿ ಗಡ್ಡೆ ಎಲ್ಲ ಸಿಪ್ಪೆ ಸುಲಿದಿಟ್ಟಿದ್ದು, 1 ಟೀ ಸ್ಪೂನ್ ಜೀರಿಗೆ ಹಾಕಿ. ಆಮೇಲೆ ಅದಕ್ಕೆ ಏನು ನೀವು ಶುಂಠಿ ಇಟ್ಕೊಂಡಿರ್ತೀರಿ 1 ತುಂಡು, ಅದನ್ನು ಡೈರೆಕ್ಟಾಗಿ ಹಾಕಿ. ಏನಿಲ್ಲ, ಯಾಕಂದರೆ ಎಲ್ಲ ಒಂದು ಮಿಕ್ಸರ್ ಮಾಡಲಿಕ್ಕಿದೆ. ಸೊ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕಿ. ಸೊ ಇದು 4 ಸಾಕು. ಸೊ ಜಾಸ್ತಿ ಹಾಕಿದರೆ ತುಂಬ ಸ್ಪೈಸಿ ಆಗಿಬಿಡುತ್ತೆ. ಸೊ ಮಕ್ಕಳಿಗೆ ಇಷ್ಟ ಆಗಲ್ಲ ಸ್ಪೈಸಿ. ಬೇಕಿದ್ರೆ ನೀವು 1 ಹಾಕಿದ್ರೂ ಓಕೆ, ಯಾಕಂದರೆ ಏನು ನೀವು ಸ್ಪೈಸಸ್ ಹಾಕ್ತಿರ್ತೀರಿ, ಬೆಳ್ಳುಳ್ಳಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಆಮೇಲೆ ಪಲಾವ್ ಎಲೆ, ಚಕ್ರ ಮೊಗ್ಗು, ಅದೆಲ್ಲ ಖಾರ ಸೊ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ ಟೊಮೆಟೊ ಸಾಸಿಗೆ. ಸೊ ನೀವೇನು ಸ್ಪೈಸಸ್ ತೊಗೊಡ್ತೀರ ಅದನ್ನೊಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇಡಿ, ಯಾಕಂದರೆ ಉಳಿದದೆಲ್ಲ ಮಿಕ್ಸರ್ ಮಾಡಲಿಕ್ಕಿದೆ. ಇದು ಜಸ್ಟ್ ಫ್ಲೇವರ್ಗೋಸ್ಕರ ಹಾಕಿ ಅದನ್ನು ಏನು ಟೊಮೆಟೊ ಸಾಸ್ ಕುದಿಲಿಕ್ಕಿಡ್ತೀರಿ ಅದನ್ನು ಪಾತ್ರೆಯಲ್ಲಿ ಹಾಕಿ ಅದರ ಒಳಗೆ ಬಟ್ಟೆಯಲ್ಲಿ ಕಟ್ಟಿಡಿ. ಆಮೇಲೆ ಒಂದು ಸಣ್ಣ ಲೋಟದಷ್ಟು ನೀರು ಹಾಕಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಟೊಮೆಟೊ ನೀರು ಬಿಡುತ್ತೆ ಕುದಿಯುವಾಗ. ಸೊ ನೀರು ಜಾಸ್ತಿ ಆದರೆ ಬೇಗ ಟೊಮೆಟೊ ಸಾಸ್ ಹಾಳಾಗಿ ಬಿಡುತ್ತೆ. ಸೊ ಸ್ವಲ್ಪ ನೋಡಿ ಹಾಕ್ಕೊಡಿ, ಅದೆಷ್ಟು ಕುದಿಲಿಕ್ಕೆ ಬೇಕು ಅಷ್ಟೇ ಸಾಕು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ, ಅದನ್ನು ಏನಿಲ್ಲ ಅಂದರೆ ಒಂದು 10 ನಿಮಿಷ ಕ್ಲೋಸ್ ಮಾಡಿ, ಏನು ಬಟ್ಟೆಯಲ್ಲಿ ಕಟ್ಟಿ ಸ್ಪೈಸಸ್ ಹಾಕಿರ್ತೀರಿ ಅದನ್ನು ಆದಷ್ಟು ಕೆಳಗೆ ಹಾಕಿ, ಸ್ಪೂನಲ್ಲಿ ಕೆಳಗೆ ಹಾಕಿ, ಆಮೇಲೆ ಮೇಲೆ ಟೊಮೆಟೊಲ್ಲಿ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಸೊ ಚೆನ್ನಾಗಿ ಕುದ್ದಿ ಆದಮೇಲೆ ಇದನ್ನು ಇನ್ನೂ ನೆಕ್ಸ್ಟ್ ಪ್ರೊಸೀಜರ್ಗಳಿದೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ಹೇಳಿದು ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 10 ನಿಮಿಷ ಕುದಿಲಿಕ್ಕೆ ಆದಮೇಲೆ ಸೊ ಇಲ್ಲಿ ನೋಡ್ತಿರ್ಬೋದು ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂಥೇಳಿ. ಏನು ಸ್ಪೈಸಸನ್ನು ಬಟ್ಟೆಯಲ್ಲಿ ಕಟ್ಟಿ ಹಾಕಿರ್ತೀರಿ ಅದನ್ನು ತೆಗೆದು ಇಟ್ಕೊಳ್ಳಿ ಸೈಡಿಗೆ, ಬಿಸಾಡಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಅದು ಯೂಸ್ ಮಾಡಲಿಕ್ಕಿದೆ. ಎಲ್ಲ ಮಿಕ್ಸರ್ಗೆ ಆರಿ ಆದಮೇಲೆ ಹಾಕ್ಕೊಳ್ಳಿ. ಬಿಸಿ ಇದ್ದಾಗ ಹಾಕಿದರೆ ಬೇಗ ಟೊಮೆಟೊ ಸಾಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಮಿಕ್ಸರ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕೊಂಡ್ಮೇಲೆ ಹಳ್ಳುಪ್ಪನ್ನು ಯೂಸ್ ಮಾಡಿ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಪುಡಿ ಉಪ್ಪು ಅಷ್ಟು ಒಳ್ಳೆಯದಲ್ಲ. ಸೊ ಇದನ್ನು ಹಳ್ಳುಪ್ಪನ್ನೇ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಆಲ್ಮೋಸ್ಟ್ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸಕ್ಕರೆ. ಸೊ ಏನಿಲ್ಲ ಅಂದರೂ ಮಿನಿಮಮ್ ನಾನು ಟೇಸ್ಟ್ ನೋಡ್ತಾ ಮಾಡ್ತಾ ಇರುವಾಗಲೇ ಒಂದು 7 to 8 ಸ್ಪೂನ್ ಸಕ್ಕರೆ ಹೋಗಿದೆ. ಸೊ ಇಲ್ಲಿ ನಾನು 4 ಸ್ಪೂನ್ ಹಾಕ್ತಿದ್ದೇನೆ ಮಿಕ್ಸರ್ಗೆ. ಸೊ ನೆಕ್ಸ್ಟ್ ಟೇಸ್ಟ್ ನೋಡ್ತಾ ಹಾಕ್ತಾ ಹೋಗಿ ಸೊ ನನ್ನ ಮಗ ಜಾಸ್ತಿ ಸ್ಪೈಸಿ ಫುಡ್ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ಪೈಸಿ ಆಗಬಾರ್ದೇಳಿ ಸಕ್ಕರೆ ಜಾಸ್ತಿ ಯೂಸ್ ಮಾಡಿದ್ದೆ. ಸೊ ನೀವು ಸ್ಪೈಸಿ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಅಂದರೆ
4 ಚಮಚ ಸಕ್ಕರೆ ಸಾಕಾಗುತ್ತೆ ಇಷ್ಟು 1 kg ಟೊಮೆಟೊ ಸಾಸಿಗೆ. ಸೊ ಇದನ್ನು ಮಿಕ್ಸರ್ ಮಾಡಿ ಈ ಹೋಳಿಗೆಲ್ಲ ತಿರುವುದೆಲ್ಲ ಹೂರಣ ತಿರುವ ಸಾಣಿಗೆ ಇರುತ್ತಲ್ಲ, ಇಲ್ಲ ದೊಡ್ಡ ದೊಡ್ಡ ಸಾಣಿ ಜರಡಿ ಮಾಡ್ಕೊಳ್ಳಿ. ಅದು ತುಂಬ ಪೇಸ್ಟ್ ಮಾಡೋಕ್ಕೆ ತುಂಬ ಸಣ್ಣಗೆ ಪೇಸ್ಟ್ ಮಾಡಿ. ಸೊ ನೀವು ಜರಡಿಗೆ ಹಾಕ್ಕೊಳ್ಳೇಬೇಕು, ಅದನ್ನು ಸಾಣಿಸ್ಕೊಳ್ಳೇಬೇಕು. ಅದನ್ನು ಹೂರಣ ತಿರುವ ಸಾಣಿಗೆಯಲ್ಲಿ ಇಲ್ಲ ಚಹಾ ಸೂಸೋದಿದ್ದರೆ ಆ ಬೀಜಗಳು ಮೇಲೆ ಕೆಲವು ಬೀಜಗಳು ಹಾಗೆ ಉಳಿದಿರುತ್ತೆ, ಅದನ್ನು ತೆಗೆದು ಇದು ತುಂಬ ಪೇಸ್ಟ್ ಆಗಿರುತ್ತಲ್ಲ ಅದನ್ನಷ್ಟೇ ಮತ್ತೆ ಟ್ರಾನ್ಸ್ಫರ್ ಮಾಡಿ ಪಾತ್ರೆಗೆ. ಸೊ ಆದಷ್ಟು ನೀವು ದಪ್ಪ ಕಡಾಯಿಯನ್ನೇ ತಗೊಳ್ಳಿ, ಅಂದರೆ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಕುದಿಯುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಕುದಿಸಿ ಅದೇನು ಲಿಕ್ವಿಡ್ ಇರುತ್ತೆ ಅದೆಲ್ಲ ಪೂರ ಹೋಗಬೇಕು. ಸೊ ಗಟ್ಟಿಯಾಗಿ ಟೊಮೆಟೊ ಸಾಸ್ ಹೇಗಿರುತ್ತೆ ಅದಷ್ಟೇ ಉಳಿಬೇಕು. ಇದನ್ನು ಕೂಡ ನೀವು ಹಾಗೆಯೇ ಆಗಿದೆ ಅಂತೇಳಿ ಬಂದ್ ಮಾಡಿದರೆ ಗ್ಯಾಸ್ ಇದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಲಿಕ್ವಿಡ್ ಏನೂ ಇರಬಾರ್ದು, ಚೆನ್ನಾಗಿ ಕುದಿಸಿ. ಆದಷ್ಟು ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಕುದಿಲಿಕ್ಕೆ ಇದು ಟೈಮ್ ಬೇಕು. ಪದಾರ್ಥಗಳು ಕಮ್ಮಿ ಇದಕ್ಕೆ ಹಾಕೋದು, ಬಟ್ ಕುದಿಯುವ ಪ್ರೊಸೀಜರ್ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು 2 ಟೀ ಸ್ಪೂನಷ್ಟು ವಿನಿಗರ್ ಆ್ಯಡ್ ಮಾಡಿದ್ವಿ ನಾವು ಫ್ಲೇವರ್ಗೆ, ಆಮೇಲೆ ಹಾಳಾಗಬಾರ್ದು ಬೇಗ ಅಂಥೇಳಿ. ಸೊ 2 ಟೀ ಸ್ಪೂನ್ ವಿನಿಗರ್ ಹಾಕಿ ಆದಮೇಲೆ ಅದನ್ನು ಚೆನ್ನಾಗಿ ಮತ್ತೆ ಕುದಿಸಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಿ. ಆಮೇಲೆ ನೀವು ಏನು ಮತ್ತು ನೋಡ್ತಿರ್ಬೋದು ಇನ್ನೊಂದು ಟೀ ಸ್ಪೂನು ವಿನಿಗರ್ ಹಾಕ್ತಿದ್ದೇವೆ. ಸೊ ಚೆನ್ನಾಗಿ ಕುದಿಲಿಕ್ಕೆ ಆದಷ್ಟು ಕೈ ಆಡಿಸ್ತಾ ಇರಿ. ನೋಡ್ತಿರ್ಬೋದು ಅದು ಟೊಮೆಟೊ ಸಾಸ್ ಗಟ್ಟಿ ಆಗ್ತಾ ಬರ್ತಿದೆ, ಆಮೇಲೆ ನೀರಿನ ಅಂಶ ಕೂಡ ಹೋಗ್ತಿದೆ. ಸೊ ಎಲ್ಲ ಕುದ್ದಾದಮೇಲೆ ನೀವು ಅದೇನು ಸ್ಪೈಸಸ್ ಇದು ಬಟ್ಟೆ ಕಟ್ಟಿ ಇಟ್ಟು ಸೈಡಿಗೆ ಇಟ್ಕೊಂಡಿರ್ತೀರ ಅದನ್ನು ಮತ್ತೆ ಟೊಮೆಟೊ ಸಾಸಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ. ಸೊ ಚೆನ್ನಾಗಿ ಕುದಿ ಆದಮೇಲೆ ಇನ್ನು ಮತ್ತೆ 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು, ಅದನ್ನು ಪಾತ್ರೆ ಮುಚ್ಚಿ. ನೋಡ್ತಿರ್ಬೋದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿದೆ ಇನ್ನೂ ಕೂಡ. ಸೊ ಅದೆಲ್ಲ ಚೆನ್ನಾಗಿ ಕುದಿಸಿ 5 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಆ ಟೊಮೆಟೊ ಸಾಸ್ ಕೂಡ ಗಟ್ಟಿಯಾಗಿದೆ, ಆಮೇಲೆ ಅದು ಪ್ರಮಾಣ ಕೂಡ ಕಮ್ಮಿ ಆಗಿದೆ ಟೊಮೆಟೊ ಸಾಸಿದು. ಈಗ ಆಲ್ಮೋಸ್ಟ್ ಆಯ್ತಿದು. ಸಕ್ಕರೆ ಅಥವಾ ಉಪ್ಪು ಏನಾದರೂ ಕಮ್ಮಿ ಆಗಿದರೆ ಈಗಲೇ ಹಾಕ್ಕೊಳ್ಳಿ, ಮತ್ತೆ ಕುದಿಲಿಕ್ಕೆ 5 ನಿಮಿಷ ಬಿಡಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇನ್ನೊಂದು 5 ನಿಮಿಷ ಕುದಿಸುವ. ಇದನ್ನು 5 ನಿಮಿಷ ಕುದ್ದಾದಮೇಲೆ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಇದು ಬರ್ತಿದೆ ಅಂತೇಳಿ. ಇದು ಸ್ಪೈಸಿ ಅನ್ನಿಸ್ತಿರೋ ಕಾರಣ ನಾನು ಸ್ವಲ್ಪ 2 ಟೀ ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ತಿದ್ದೇನೆ. ಮತ್ತು ಈ ಸಕ್ಕರೆ ನೀರು ಬಿಡುತ್ತೆ, ಆ ನೀರು ಖಾಲಿ ಆಗೋ ತನಕನೂ ಆ ಪೂರ ನೀರಿನ ಅಂಶ ಹೋಗೋ ತನಕನೂ ಸಕ್ಕರೆ ಪಾಕ ಎಲ್ಲ ಹೋಗಬೇಕಲ್ಲ. ಸೊ ಅದಕ್ಕೆ 5 ನಿಮಿಷ ಮತ್ತೆ ಕುದಿಸಬೇಕು. ಈಗ ನೋಡ್ತಿರ್ಬೋದು ಎಷ್ಟು ಕಮ್ಮಿ ಆಯಿತು, ಆಲ್ಮೋಸ್ಟ್ ಇದೊಂದು ಅರ್ಧ ಕಡಾಯಿ ಅಷ್ಟಿತ್ತು. ಸೊ ಕುದ್ದು ಸ್ವಲ್ಪನೇ ಆಗಿದೆ, ನೀರಿನ ಅಂಶ ಎಲ್ಲ ಕೂಡ ಹೋಗಿದೆ. ಸೊ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಮುಚ್ಚಿ ಅದನ್ನು ಅದೇ ಪಾಡಿಗೆ ಬಿಡಿ ಆರಲಿಕ್ಕೆ. ಸೊ ಆಮೇಲೆ ಆ ಫ್ಲೇವರೆಲ್ಲ ತಗೊಳುತ್ತೆ, ಅದು ಏನು ಸ್ಪೈಸಸ್ ಎಲ್ಲ ಕಟ್ಟಿ ಇಟ್ಟಿದ್ದೀರಿ ನೀವು ಬಟ್ಟೆಯಲ್ಲಿ, ಬಿಳಿ ಬಟ್ಟೆಯಲ್ಲಿ. ಏನಿಲ್ಲ ಅಂದರೆ ಅದು ಆಲ್ಮೋಸ್ಟ್ 40-45 ಮಿನಿಟ್ಸ್ ಕುದಿಲಿಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ನೀವು ಸಾಮಗ್ರಿಗಳಿಗಿಂತ. ಸೊ ಇಲ್ಲಿ ನೋಡ್ತಿರ್ಬೋದು ಅದು ಟೆಕ್ಸ್ಚರ್ ಯಾವ ಥರ ಕ್ರೀಮಿಯಾಗಿ ಬಂದಿದೆ ಅಂಥೇಳಿ. ಟೊಮೆಟೊ ಸಾಸ್ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡಿದ್ದೇವೆ. ಸೊ ಏನು ಬಿಳಿ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದಾರೆ ಅದನ್ನು ಸೈಡಿಗೆ ತೆಗೆದುಬಿಡಿ. ಉಳಿದದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಟೊಮೆಟೊ ಸಾಸ್ ರೆಡಿಯಾಗಿದೆ ಅಂಥೇಳಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಿಗೂ ಹೆಲ್ದಿಯಾಗಿರುತ್ತೆ, ಇಷ್ಟವೂ ಆಗುತ್ತೆ ಅವ್ರಿಗೆ. ಮಕ್ಕಳಂತೆಲ್ಲ ನೀವು ಯಾವುದೇ ಏಜ್ನವರಾದರೂ ಇದನ್ನು ತುಂಬ ಇಷ್ಟಪಟ್ಟು ತಿಂತೀರಿ. ಸೊ ಹೊರಗೆ ಕೊಂಡು ತರುವ ಟೊಮೆಟೊ ಸಾಸ್ಗಿಂತ ಇದು ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡಿದ್ದು. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ ಅಟ್ರಾಕ್ಟಿವ್ ಆಗಿ ರೆಡ್ಡಿಶ್ ಬಂದಿದೆ ಅಂಥೇಳಿ. ಸೊ ನೀವು ಇದನ್ನು ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಮನೆಯವ್ರಿಗಾಗಿರ್ಬೋದು ಯಾವುದೇ ಗಿಲ್ಟ್ ಇಲ್ಲದೆ ನೀವು ಡೈಲಿ ಹಾಕಿ ಕೂಡ ಕೊಡ್ಬೋದು ಇದನ್ನು ಟೊಮೆಟೊ ಸಾಸನ್ನು. ಸ್ಯಾಂಡ್ವಿಚ್ ಜೊತೆ, ಚಪಾತಿ ಜೊತೆ, ಇನ್ನು ಯಾವುದೇ ತಿಂಡಿ ಜೊತೆ ಕೂಡ, ದೋಸೆ ಕೂಡ ಅವ್ರಿಗೆ ಇಷ್ಟ ಆಗೋದಿದ್ರೆ ಟೊಮೆಟೊ ಸಾಸನ್ನು ಹಾಕಿ ಕೊಡ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂಥೇಳಿ, ರೆಡ್ಡಿಶ್ ಆಗಿ. ಅಂಗಡಿಯಲ್ಲಿ ತಗೊಳ್ಳೋ ಟೊಮೆಟೊ ಸಾಸ್ಗಿಂತ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ದಯವಿಟ್ಟು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿ, ಇಲ್ಲಾಂದರೆ ಪ್ರಿಸರ್ವೇಟಿವ್ ಹಾಕಿಲ್ಲದ ಕಾರಣ ಇದು ಒಂದು 2-3 ತಿಂಗಳಲ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.